ರಾಯರಿಗೆ ಸಾಮಾನ್ಯವಾಗಿ ಯಾರೂ ಕೂಡ ಪೂಜೆ ಮಾಡೋದಕ್ಕಾಗಲ್ಲ. ಇವನೇ ಪೂಜೆ ಮಾಡಬೇಕು ಅನ್ನೋದು ರಾಯರ ಇಚ್ಛೆಯಾಗಿರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪೂಜೆನ ತಗೋತಾರೆ ರಾಯರು. ಯಾವುದೇ ತರಹ ಪೂಜೆಯನ್ನಾದರೂ ರಾಯರು ಒಪ್ಪಿಸ್ಕೊತಾರೆ. ನಿನ್ನಿಂದನೇ ಪೂಜೆ ಆಗಬೇಕು ಅನ್ನೋದು ಬರೆದಿರ್ತಾರೆ. ಕೆಲವು ನಿಯಮಗಳಿದೆ ರಾಯರಿಗೆ ಪೂಜೆ ಮಾಡಬೇಕು ಅಂತ. ಆ ನಿಯಮಗಳು ಗೊತ್ತಿಲ್ಲದಿದ್ದರೂ ರಾಯರು ತನ್ನ ಭಕ್ತನ ಪ್ರೀತಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತಾ ಇರೋದನ್ನು ಅರ್ಪಿಸ್ಕೋತಾರೆ. ಅದಕ್ಕೆ ರಾಯರನ್ನ ನಾವು ಕಾಮಧೇನು ಅಂತ ಕರಿತೀವಿ. ಎಷ್ಟೇ ಹೊತ್ತಾಗಲಿ, ಯಾವುದೇ ದಿನ ಆಗಲಿ, ರಾಯರನ್ನು ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ಮನಸಾರ ನಾವು ಕೈ ಮುಗಿದು, ಅಪ್ಪ ಭಗವಂತ